ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಬೇಕು, ಓವರ್ ನೈಟ್ ಅಲ್ಲಿ ಸ್ಟಾರ್ ಆಗಬೇಕು ಅನ್ನೋರು ಇಂದಿನ ಯುವ ಜನತೆಯ ದೊಡ್ಡ ಕನಸು. ಆದರೆ ತಮ್ಮ 90ನೇ ವಯಸ್ಸಿನಲ್ಲಿಯೇ ದೇಶದ ಅತ್ಯಂತ ಹಿರಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಇಂಟರ್ನೆಟ್ನಲ್ಲಿ ಹವಾ ಸೃಷ್ಟಿಸಿದ್ದಂತಹ ಪ್ರೀತಿಯ ಲಕ್ಷ್ಮೀ ಅಜ್ಜಿ ಇನ್ನಿಲ್ಲ ಎಂಬ ಕಹಿ ಸುದ್ದಿ ಯಾರಿಗೂ ಅರಗಿಸಿಕೊಳ್ಳಲು ಸಾಧ್ಯ ಇಲ್ಲ. ತಮ್ಮ ಮುಗ್ಧ ನಟನೆಯಿಂದ ಇಡೀ ಕರುನಾಡನ್ನೇ ನಗಿಸ್ತಾ ಇದ್ದ ಅಜ್ಜಿಯ ಅಗಲಿಕೆಗೆ ನೆಟ್ಟಿಗರು ಕಂಬನಿಯನ್ನ ಮಿಡಿದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯವರಾದ ಜಿ ಕನ್ನಡದ ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ಸೂರಜ್ ಆಚಾರ್ಯವರ ಸ್ವಂತ ಮುತ್ತಜ್ಜಿ ಲಕ್ಷ್ಮೀ ಮಾಸ್ತಪ್ಪ ನಾಯ್ಕ 93 ವರ್ಷದ ಇವರು ವಯೋಸಹಜ ಕಾಯಿಲೆಯಿಂದ ಮರಣ ಹೊಂದಿದ್ದಾರೆ. ಮರಿಮೊಮ್ಮಗನ ಜೊತೆ ರೀಲ್ಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಈ ಅಜ್ಜಿಯ ಅಗಲಿಕೆಗೆ ಸೂರಜ್ ಕುಟುಂಬಕ್ಕೆ ಮಾತ್ರ ಅಲ್ಲ, ಲಕ್ಷಾಂತರ ಫಾಲೋವರ್ಸ್ಗೂ ದೊಡ್ಡ ಆಘಾತ ತಂದಿದೆ. ಬಾಲ್ಯದಿಂದಲೇ ಹಾಡು ಮತ್ತು ನಾಟಕದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ ಹೊಂದಿದ್ದಂತಹ ಲಕ್ಷ್ಮೀ ಅಜ್ಜಿಗೆ ಆಗಿನ ಕಾಲದಲ್ಲಿ ಆಸರೆ ಸಿಕ್ಕಿರಲಿಲ್ಲ. ಆದರೆ ಮರಿಮೊಮ್ಮಗ ಸೂರಜ್ ಮೂಲಕ ತಮ್ಮ 90ನೇ ವಯಸ್ಸಿನಲ್ಲಿ ಈ ಅಜ್ಜಿ ಬಣ್ಣ ಹಚ್ಚಿದ್ರು. ಕಣ್ಣು ಮಂಜಾಗಿದ್ರು, ಕಿವಿ ಸರಿಯಾಗಿ ಕೇಳಿಸದಿದ್ರು ಮರಿಮೊಮ್ಮಗ ಹೇಳಿಕೊಟ್ಟಂತೆ ನೈಜವಾಗಿ ನಟಿಸ್ತಾ ನೋಡುಗರ ಕಣ್ಮನ ಸೆಳೆತಾ ಇದ್ರು. ವಯಸ್ಸು ಕೇವಲ ಒಂದು ಸಂಖ್ಯೆಯಷ್ಟೇ ಎನ್ನುವಂಥದ್ದನ್ನು ಪ್ರೂವ್ ಮಾಡಿ ಯುವಕರಿಗೂ ಸ್ಫೂರ್ತಿಯಾಗಿದ್ದ ಈ ಅಜ್ಜಿಯ ಜೀವನೋತ್ಸಾಹ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿತ್ತು. ಲಕ್ಷ್ಮೀ ಮಾಸ್ತಪ್ಪ ನಾಯ್ಕ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಫೇಮಸ್ ಆಗಿದ್ರು ಅಂದರೆ, ಸೂರಜ್ ಅವರ ಹೊಸ ರೀಲ್ಸ್ ಹಾಕಿದಾಗ ಅದರಲ್ಲಿ ಅಜ್ಜಿ ಇಲ್ಲದಿದ್ರೆ ನಮ್ಮ ಅಜ್ಜಿ ಯಾಕಿಲ್ಲ ಎಂದು ನೆಟ್ಟಿಗರು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಈ ಅಜ್ಜಿಯ ಮುಗ್ಧ ನಟನೆ ಕನ್ನಡಿಗರಿಗೆ ಕನೆಕ್ಟ್ ಆಗಿತ್ತು. ಆದರೆ ಇನ್ಮುಂದೆ ಸೂರಜ್ ವಿಡಿಯೋಗಳಲ್ಲಿ ಅಜ್ಜಿ ಎಂದೆಂದಿಗೂ ಕಾಣಸಿಗೋದಿಲ್ಲ ಎನ್ನುವಂಥದ್ದು ಅಭಿಮಾನಿಗಳಿಗೆ ಅರಗಿಸಿಕೊಳ್ಳಲಾಗದ ಸತ್ಯವಾಗಿದೆ.